ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 29 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಹೊಸಬನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಹಸ್ಬೆಂಡು ಅವ್ರ ಫೇವ್ರೇಟ್ ಹಣ್ಣು ಇದು ಏನು ಹಲಸಿನ ಹಣ್ಣು, ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿ ಕಾಣಿಸಿದ್ರು ಬಿಡಲ್ಲ, ತೊಗೊಂಡ್ಬಂದ್ಬಿಡ್ತಾರೆ. ತುಂಬ ಇಷ್ಟ ಅವ್ರಿಗೆ. ಸೊ ಇವಾಗ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಅಡುಗೆ ಮುದ್ದೆ ತೊಳಸ್ತಾ ಇದ್ದೆ. ಸೊ ನಾನು ಮುದ್ದೆ ತೊಳಸೋ ಅಷ್ಟೊತ್ತಿಗೆ ನಾನು ಹಲಸಿನಕಾಯಿ ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದಾರೆ. ತುಂಬ ಇಷ್ಟ ಅವ್ರಿಗೆ. ಆ್ಯಕ್ಚುಲಿ ನಿದೀಕ್ಷಾ ಪಪ್ಪ ಅವಳು ಸ್ಕೂಲ್ಗೆ ಹೋದ್ಲು, ಪಪ್ಪ ನಾನು ಬರೋವರೆಗೂ ಕಟ್ ಮಾಡಬೇಡ ಅಂತ ಹೇಳಿದ್ಲು. ಅವರು ಇವ್ರಿಗೆ ತಡಿಬೇಕಲ್ವ ಮನಸ್ಸು, ಕಟ್ ಮಾಡಿಬಿಟ್ರು. ಆಮೇಲೆ ಅಂತ ಅಯ್ಯೋ ನಿದೀಕ್ಷೆ ಹೇಳಿದ್ಲು ಕಟ್ ಮಾಡಬೇಡ ಅಂತ ಹೇಳಿ ಕಟ್ ಮಾಡಿಬಿಟ್ಟೆ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಬಂದಿದ್ದ ತಕ್ಷಣ ನೋಡಿಬಿಟ್ಟು ಹತ್ಲು ಚೆನ್ನಾಗಿ. ನಾನು ಕಟ್ ಮಾಡಬೇಕಾಗಿತ್ತು, ನಾನು ಬಿಡಿಸ್ಬೇಕಾಗಿತ್ತು ಅಂತ ಹೇಳಿ ಒಂದು ಅರ್ಧ ಮಾತ್ರ ಕಟ್ ಮಾಡಿ ತೊಳೆ ಎಲ್ಲ ಬಿಡಿಸ್ಕೊಂಡು ಇಟ್ಟಿದ್ದೀವಿ. ಇನ್ನೊಂದು ಅರ್ಧ ಹಾಗೇ ಇದೆ. ತೋರಿಸಿ ಅಮ್ಮ ನೋಡಿ ಇನ್ನೂ ಅರ್ಧ ಇದೆ ನಿನಗೋಸ್ಕರ ಅಂತಲೇ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಬೇಡ ನಾನು ಫುಲ್ ಕಾಯಿ ನಾನೇ ಕೊಯ್ಬೇಕು, ನಾನೇ ಬಿಡಿಸ್ಬೇಕು ಅಂತ ಹಠ ಮಾಡ್ತಾಯಿದ್ಲು. ಹಾಗೆ ಇನ್ನು ಅವ್ರಿಗೆ ಊಟ ಇಟ್ಕೊಟ್ಟು ಅವ್ರು ಊಟ ಮಾಡೋದ್ರು. ಇನ್ನು ನನ್ನ ಲಂಚ್ ಬಂದು ಗೋಧಿ ನುಚ್ಚಲ್ಲಿ ರೈಸ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಶ್ರೂಮ್ ಸಾಂಬಾರು ಮಾಡಿದ್ದೆ, ಬಟಾಣಿ ಮತ್ತು ಹೂಕೋಸೆಲ್ಲ ಹಾಕ್ಬಿಟ್ಟು ಮಶ್ರೂಮ್ ಸಾಂಬಾರು ಮಾಡಿದ್ದೆ. ಮತ್ತು ಆಮ್ಲೆಟ್ಟು, ಕ್ಯಾರೆಟು, ಹಲಸಿನಕಾಯಿ, ಇಷ್ಟು ನನ್ನ ಲಂಚು. ಓಕೆ, ಯಾಕೋ ಇವತ್ತೊಂಥರ ಮೂಡಾಗಿ ಅಂತಲೇ ಹೇಳ್ಬೋದು, ಏನಂತಲೇ ಗೊತ್ತಿಲ್ಲ. ಆ್ಯಕ್ಟಿವ್ ಇಲ್ಲ ಮೈಂಡ್. ಬೆಳಗ್ಗೆ ಎಕ್ಸಸೈಸ್ ಮಿಸ್ ಆಯಿತು ಇವತ್ತು. ಮಿಸ್ ಆಗಿದ್ದಕ್ಕೆ ಆ್ಯಕ್ಟಿವ್ ಇಲ್ಲ ಅಂತಲ್ಲ, ಪೀರಿಯಡ್ಸ್ ಅಲ್ವಾ, ಸೊ ಅದಕ್ಕೋಸ್ಕರ ಏನೋ ಒಂಥರ ನಾಳೆವರೆಗೂ ಹಂಗೆ, ಆಮೇಲೆ ಸರಿ ಹೋಗುತ್ತೆ. ಇನ್ನು ಕೆಲಸ ಎಲ್ಲ ಮುಗೀತು. ನಿದೀಕ್ಷನ್ ಕರ್ಕೊಂಬಂದೆ. ಹೋಗಿ ಹೆವಿ ಬಿಸಿಲಪ್ಪ, ಇವಾಗಲೇ ಇಷ್ಟು ಬಿಸಿಲು ಬರ್ತಾ ಇದೆ ಅಂದರೆ ಇನ್ನೂ 2 ತಿಂಗಳು ಹೆಂಗೆ ತಡ್ಕೋಬೇಕು. ಇನ್ನು ಮನೆ ಒಳಗಡೆ ಅಂತೂ ಇರೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಾಗ್ತಾಯಿದೆ. ಕೆಲಸ ಎಲ್ಲ ಮುಗೀತು, ಊಟನೂ ಸಹ ಮಾಡಿದೆ. ಏನು ಇದು ಗೋಧಿ ನುಚ್ಚದು ರೈಸ್ ಥರ ಮಾಡಿಕೊಂಡು ಮಶ್ರೂಮ್ ಸಾಂಬಾರು ಮಾಡಿದೆ. ಮಶ್ರೂಮ್ ಮತ್ತು ಬಟಾಣಿ ಹಾಗೆ ಗೋಬಿ ಏನದು ಕಾಲಿಫ್ಲವರ್, ಹೂಕೋಸು ಹಾಕ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿದ್ದೆ. ಆಯಿತು, ನಿದೀಕ್ಷಾ ತಿಂತಾ ಇದ್ದಾಳೆ. ಅನಂತರ ಬಂದು ಮಕ್ಕಳಿಗೆ ಬಟ್ಟೆ ಇಸ್ಕೊಂಬಂದಿದ್ದಾರೆ. ಫಸ್ಟ್ ಬಟ್ಟೆಗಳು ಮಕ್ಕಳಿಗೆ ಬಂದಿದ್ದಾವೆ ಯುಗಾದಿ ಹಬ್ಬಕ್ಕೆ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಶರ್ಟು ಪ್ಯಾಂಟ್ ಅಂದರೆ ಇಷ್ಟ ಜಾಸ್ತಿ. ಅವ್ರಿಗೆ ಈ ಲಂಗ ಥರ ಏನಾದರೂ ಹಾಕಿದ್ದೀವಿ ಅಂದರೆ ಹೆಣ್ಮಕ್ಳಿಗೆ ಇಷ್ಟನೇ ಆಗೋದಿಲ್ಲ. ಇದೇನು ಗೋಣಿ ಚೀಲ ತಗ್ಲಾಕೊಂಡಿದ್ಯಾ, ಟಾರ್ಪಲ್ ತಗ್ಲಾಕೊಂಡಿದ್ಯಾ ಅಂತ ಹೇಳ್ತಾರೆ. ಅವ್ರ ಪ್ಯಾಂಟು ಶರ್ಟು ಇಷ್ಟ. ಪ್ಯಾಂಟು ಶರ್ಟ್ ಥರ ಬೇರೆ ಫ್ಯಾನ್ಸಿ ಬಟ್ಟೆಗಳು ಬರ್ತಾವಲ್ಲ ಆ ಥರ ಇಷ್ಟ. ಇದು ಬಂದು ನಿದೀಕ್ಷಾಗೆ ಇಲ್ಲಿ ಉದ್ದ ಐತೇನೋ ಅಂತ ಅಂದ್ಕೊಳ್ತೀನಿ. ಇದು ಪ್ಯಾಂಟು ಮತ್ತು ಶರ್ಟು. ಇಲ್ಲಿ ಶರ್ಟು ಇದು ಚಿಕ್ಕದೇನೋ ಅಂತ ಅನಿಸುತ್ತೆ. ನಾಳೆ ಅವಳಿಗೆ ಗ್ರ್ಯಾಜುಯೇಷನ್ ಡೇ ಇದೆ ಸ್ಕೂಲಲ್ಲಿ, ಅದಕ್ಕೆ ಬ್ಲೂ ಕಲರ್ ಪ್ಯಾಂಟು ಮತ್ತು ರೆಡ್ ಕಲರ್ ಟಿ ಶರ್ಟ್ ಬೇಕಾಗಿತ್ತು. ಬಂದಿದ್ದಾರೆ. ಅವಳಿಗೆ ಇಷ್ಟ ಇಲ್ಲ ಪ್ಯಾಂಟು ಶರ್ಟು. ನನಗೆ ಬೇಡ ಪಪ್ಪ ಅಂತ ಹಠ ಮಾಡ್ತಾಯಿದ್ಲು. ಬಂದಿದ್ದಾರೆ. ಇದೊಂದು ಶರ್ಟು, ಅದು ಇಲ್ಲ ನಿನಗೆ ನಾನು ಹಬ್ಬಕ್ಕೆ ಇನ್ನೊಂದು ಸತಿ ಇಸ್ಕೊಂಬರ್ತೀನಿ ಅಂತ ಸಮಾಧಾನ ಮಾಡಿದ್ರು. ಇದು ಗ್ರ್ಯಾಜುಯೇಷನ್ ಡೇ ಹಾಕ್ಕೊಂಡೋಗು ಅಂತ ಹೇಳಿದ್ದಾರೆ. ಇದೊಂದು ಹೊಳ ಶರ್ಟು. ಇನ್ನು ನನ್ನ ದೊಡ್ಡ ಮಗಳು ಬಂದು ನನಗೆ ಇಷ್ಟನೇ ಆಗಲಿಲ್ಲ ಇದು ನೋಡಿ, ಫ್ರಾಕ್ ಇಷ್ಟ ಆಗಲಿಲ್ಲ ಅವಳಿಗೆ. ಏನು ಗೊತ್ತಾ, ಬಟ್ಟೆ ತೊಗೊಂಬಂದರೆ ಅಟ್ಲೀಸ್ಟ್ ಆವಾಗವಾಗಾದರೂ ಹಾಕ್ಕೊಳೋ ಥರ ಇರಬೇಕು. ಇದು ಹಾಕ್ಕೊಳೋಕ್ಕಾಗುತ್ತಾ? ಎಲ್ಲಾದರೂ ಹೋಗಿ ಬಂದು ಹಾಕ್ಕೊಳೋಕೆ ಮಾತ್ರ ಸರಿ ಹೋಗಿ, ಎಲ್ಲಾದರೂ ಓದೋಕ್ಕೆ ಮಾತ್ರ ಹಾಕ್ಕೊಳೋದಕ್ಕೆ ಸರಿ ಹೋಗುತ್ತೆ. ನನಗೆ ಆಗುತ್ತೆ, ಏನು ಸ್ವಲ್ಪ ಸಣ್ಣ ಆಗಿಬಿಟ್ರೆ ನನಗೆ ಕರೆಕ್ಟಾಗಿ ಆಗುತ್ತೆ ಇದು. ಅದೇ ಈ ಥರ ತಗೊಬಂದರೆ ಹಾಕ್ಕೊಳೋದಕ್ಕಾಗೋದಿಲ್ಲ. ಎಲ್ಲಾದರೂ ಓದಾಗ ಮಾತ್ರ ಹಾಕ್ಕೋಬೇಕು. ಅದೇ ಬೇರೆ ಬಟ್ಟೆಗಳಾದರೆ ಈ ಪ್ಯಾಂಟು ಶರ್ಟ್ ಆ ಥರ ಆದರೆ ಮನೇಲಿ ಇದ್ದಾಗೂ ಸಹ ಹಾಕ್ಕೋಬೋದು. ಇದು ತೊಗೊಂಬಂದಿದ್ದಾರೆ. ಇದು ವಾಪಸ್ ಕೊಟ್ಬಿಡು, ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ನೋಡಿ. ನೋಡೋಣ ಎಕ್ಸ್ಚೇಂಜ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಹಬ್ಬಕ್ಕೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಇವಾಗಲೇ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಯಪ್ಪ, ಒಂದು ಕಡೆಯಿಂದ ಮನೇನೇ ಕಲಿಸ್ಬೇಕು ಆ ಥರ ಆಗೋಗ್ಬಿಡುತ್ತೆ. ಫಸ್ಟು ನಾನು
ಕಬೋರ್ಡಲ್ಲಿ ಬಟ್ಟೆ ಫೋಲ್ಡ್ ಮಾಡಬೇಕು, ಎಲ್ಲ ಕಬೋರ್ಡ್ಸಲ್ಲಿರುವಂಥ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಇಳಿತೀನಿ. ಇನ್ನು ಮೇಲೆ ಪಾತ್ರೆಗಳೆಲ್ಲ ಏನೂ ತೊಳೆಯೋದಿಲ್ಲ. ನಾನು ವರ್ಷಕ್ಕೆ ಒಂದು ಸತಿನ ಅಥವಾ 2 ಸತಿನ ತೊಳಿತೀನಿ ಅಷ್ಟೇ. ಯಾವಾಗ ಅಂದರೆ ದೀಪಾವಳಿಗೆ, ಇಲ್ಲ ಅಂದರೆ ದೀಪಾವಳಿಗೆ ತೊಳಿತೀನಿ, ಆಮೇಲೆ ವರಲಕ್ಷ್ಮಿ ಹಬ್ಬಕ್ಕೆ ತೊಳಿತೀನಿ. ಸೊ 2 ಟೈಮ್ ತೊಳಿತೀನಿ ಅಷ್ಟೇ. ಎಲ್ಲ ಕವರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಅಪ್ಪ. ಇಲ್ಲಿ ಫುಲ್ಲು ಎಲ್ಲ ಇಲ್ಲಿ ಮೇಲೆ ಮತ್ತು ಕಿಚನಲ್ಲೆಲ್ಲ ಫುಲ್ ಕವರ್ಗಳೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ನೋಡೋಣ, ಬಟ್ಟೆ ಫೋಲ್ಡ್ ಮಾಡಬೇಕು. ಬಟ್ಟೆ ನೋಡಿ ಸೀರೆಗಳು ಯಾವ್ಯಾವ ರೀತಿ ಆಗೋಗಿದೆ ಅಂತ ಹೇಳಿ ಎಲ್ಲ ಒಂದು ಕಡೆಯಿಂದ ಫೋಲ್ಡ್ ಮಾಡಬೇಕು. ಸೀರೆಗಳು ಸುಮ್ಮನೆ ಉಡಲ್ಲ ಮಾಡಲ್ಲ, ತಗೊಂಬಂದು ರಾಶಿ ಹಾಕ್ಕೊಂಡಿರೋದು, ಏನು ಮಾಡೋದು. ಓಕೆ, ಇವತ್ತಿನ ದಿನ ಏನೂ ಇಲ್ಲ, ಮೋಡ ನಿದ್ದೆ ಬರ್ತಾಯಿದೆ. ಬಿಟ್ಟರೆ ಆರಾಮಾಗಿ ನಿದ್ದೆ ಮಾಡಿಬಿಡ್ತೀನಿ. ಬೆಳಗ್ಗೆ ಏನಾಯಿತು ಗೊತ್ತಾ, ಎಕ್ಸಸೈಸ್ ಮಾಡೋದಕ್ಕಂತೂ ಚೂರು ಇಷ್ಟ ಇರಲಿಲ್ಲ ನನಗೆ. ಫಸ್ಟ್ ಎದ್ದು ಸ್ನಾನ ಮಾಡ್ಕೋಬೇಕು ಅನ್ನೋ ಥರ ಅನಿಸ್ತಾ ಇತ್ತು. ಒಂಚೂರೇ ಇಷ್ಟ ಇರಲಿಲ್ಲ. ಮತ್ತು ಮಾಡೋಣ, ಒಂದು 8 ಗಂಟೆ ಸುಮಾರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಏನು ಮಾಡೋದು, ಮರ್ತೇ ಬಿಟ್ಟಿದ್ದೀನಿ ನನಗೆ ಇವತ್ತು ಎಕ್ಸಸೈಸ್ ಮಾಡೋದು. ಇನ್ನು ನೋಡಿ, ಇವಾಗ ಒಂದು ಸ್ವಲ್ಪ ಇಲ್ಲಿ ಮಾತ್ರ ಇದ್ದಾವೆ, ಚೂರು ಬ್ರೌನ್ ಕಲರ್ ಇದು ಮೆರೂನ್ ಕಲರ್ ಆಗಿದೆ. ಇಲ್ಲಿ ಮಾತ್ರ ಇಲ್ಲೊಂದಷ್ಟು ಹಂಗೆ ಇದ್ದಾವೆ ಅಷ್ಟೇಪ್ಪ. ಒಂದು ಸತಿ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ನಾವೇನು ಮಸಾಜ್ ಮಾಡಿದ್ರು, ಏನು ಕಮಾಲ್ ಮಾಡಿದ್ರು ಅದು ಹೋಗೋದಿಲ್ಲ, ಹಂಗೆ ಇರುತ್ತೆ. ಓಕೆ, ಮತ್ತು ನಾನು ಸಾಯಂಕಾಲ ಸಿಗ್ತೀನಿ. ಬಾಯ್. ಮತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಹಸುಗಳು ಬಂದಿಲ್ಲ. ಒಂದರಲ್ಲಿ ಮಾತ್ರ ಹಾಲು ಕರೆದ್ರು, ಎತ್ಕೊಂಡೋಗಿದ್ದಾರೆ ಡೈರಿಗೆ ಹಾಕೋದಕ್ಕೆ. ಹಸಿ ಹಾಲು ವರ್ತನೆ ಮನೆಗಳಿಗೆ ಹಾಕ್ತಾರಲ್ವ, ಹಸಿ ಹಾಲು ಅಂದರೆ ಏನು ಹೇಳ್ತಾರೆ, ಎಳೆ ಹಾಲು ಅಂತ ಹೇಳ್ತಾರೆ ನೋಡಿ. ನಾನು ಹಸಿ ಹಾಲು ಅಂತ ಇದ್ದೀನಿ. ಎಳೆ ಹಾಲು ಅದು ಮಕ್ಕಳಿಗೆ ಕುಡಿದ್ರೆ, ಅಂದರೆ ಚಿಕ್ಕ ಮಕ್ಕಳು ಕುಡಿದ್ರೆ ಬೇಗ ಶೀತ ನೆಗಡಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅದನ್ನು ಹಾಕಿಬಿಟ್ಟು ಹಳೆ ಹಾಲನ್ನು ತೊಗೊಂಬರ್ತಾರೆ. ಯಾಕಂದರೆ ವರ್ತನೆ ಮನೆಗಳಿಗೆ ಹಾಕ್ತಾರಲ್ವ, ಸೊ ಚಿಕ್ಕ ಮಕ್ಕಳೆಲ್ಲ ಕುಡಿತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಎಳೆ ಹಾಲನ್ನು ಕೊಡೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗಿದ್ದಾರೆ. ಚಿಕನ್ ತಗೊಂಬ ಅಂತ ಹೇಳಿದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕೋ ತುಂಬ ಆಸೆ ಆಗ್ತಾಯಿದೆ. ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಫಂಕ್ಷನ್ ಅಂದರೆ ಜಾತ್ರೆ ಇದೆ ಅಲ್ವಾ, ಬನ್ನೇರುಘಟ್ಟ ಜಾತ್ರೆ. ಇವತ್ತು ಮಟನ್ ಊಟ ಹೋಗಬೇಕಾಗಿತ್ತು. ನಾನಿಲ್ಲ, ಮಕ್ಕಳು ಮತ್ತು ಹಸ್ಬೆಂಡ್ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ನಿದೀಕ್ಷಾ ನೆನ್ನೆ ಹೇಳಿದ್ರು ಮಟನ್ ಊಟ ಇದೆ ಹೋಗಬೇಕು ಅಂತ. ಮತ್ತೆ ಸುಮ್ಮನೆ ಆಗೋಗ್ಬಿಟ್ರು. ನಮಗೆಲ್ಲ ಅದಕ್ಕೆ ಹೇಳಿದ್ಮೇಲೆ ನಮಗೂ ಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳಿದ್ದೀನಿ. ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ, ತೊಗೊಂಬರ್ತಾರೋ ಬಿಡ್ತಾರೋ ಏನೋ ಗೊತ್ತಿಲ್ಲ. ಇವಾಗ ಒಂದಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡೆ. ಮತ್ತೆ ನಾನು ಹಣ್ಣೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಿನ್ನೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನೇ ತೊಗೊಳ್ತಾ ಇದ್ದೀನಿ. ಹಾಗೆ ಏನಾದರೂ ತೊಗೊಂಬಂದರೆ ಮಾಡೋದು, ಇಲ್ಲ ಅಂದರೆ ನನಗೇನಾದರೂ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಹಸಿವು ಆಗ್ತಾಯಿದೆ. ಯಾಕಂದರೆ ಬೆಳಗ್ಗೆ ಅದು ಗೋಧಿ ನುಚ್ಚಿಂದು ಇದಲ್ವ ತಿಂದಿದ್ದು, ಹಸಿವು ಆಗ್ತಾಯಿದೆ. ನೋಡೋಣ ಏನು ತೊಗೊಂಬರ್ತಾರೋ ಏನು ನೋಡಿಬಿಟ್ಟು. ಆದರೆ ರೆಸಿಪಿನ ತೋರಿಸ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಉಕ್ಕೆ, ಚಿಕನ್ ತರ್ತಾರೆ ಅಂತ ಕಾಯ್ಕೊಂಡೇ ಇದ್ದೀನಿ. ತಂದಿಲ್ಲ. ಯಾಕೆ ತಂದಿಲ್ಲ ಅಂದರೆ, ಅವರು ಇವತ್ತು ಉಸ್ಕೂರು ಜಾತ್ರೆಗೆ ಅವ್ರ ಫ್ರೆಂಡ್ ಇನ್ವೈಟ್ ಮಾಡಿದರು ನಾನ್ ವೆಜ್ ಊಟಕ್ಕೆ. ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಾರೆ. ನಾನು ಎಷ್ಟು ಹೇಳಿದ್ರು ತೊಗೊಂಬಂದಿಲ್ಲ. ಯಾಕೆ ತೊಗೊಂಬಂದಿಲ್ಲ ಇವರತ್ತು? ಎಷ್ಟು ಕೋಪ ಬಂತು, ಒಂಥರ ನಿರಾಸೆ ಆಗೋಯ್ತು. ನಂಗೆ ತೊಗೊಂಬರ್ತಾರೆ ತಿನ್ನೋಣ ಅಂತ ಎಷ್ಟು ಆಸೆಯಿಂದ ಇದ್ದೆ. ತೊಗೊಂಬಂದೇ ಇಲ್ಲ. ಇನ್ನು ನಾನು ಊಟ ಮಾಡೋ ಅಷ್ಟೊತ್ತಿಗೆ ಆಗೋಯ್ತು. 6:15ವರೆಗೂ ಕಾದಿದ್ದೀನಿ, ತೊಗೊಂಬಂದೇ ಇಲ್ಲ. ಬೇಜಾರಾಗೋಯ್ತು ನನಗೆ. ಸೊ ಅದಕ್ಕೋಸ್ಕರ ಇವಾಗ ಅವಲಕ್ಕಿ, ಬಾಳೆಹಣ್ಣು, ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಇವೆಲ್ಲ ಹಾಕಿಬಿಟ್ಟು ರಸಾಯನ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ. ಇನ್ನೂ ಒಂದೇನಪ್ಪ ಅಂದರೆ, ವಿಡಿಯೋ ರೆಕಾರ್ಡ್ ಆಗಲಿಲ್ಲ. ಕ್ಯಾಮ್ರಾ ಏನಾಯ್ತು ಅಂತಲೇ ಗೊತ್ತಿಲ್ಲ. ನಾನು ಏನೇನೆಲ್ಲ ಹಾಕಿದ್ದೀನಿ ಎಲ್ಲ ವಿಡಿಯೋ ಮಾಡಿದ್ದೆ, ಬಟ್ ಅದು ರೆಕಾರ್ಡ್ ಆಗಲಿಲ್ಲ. ಅದು ಕೈ ಕೊಡ್ತು. ಈ ಥರ ಒಂಥರ ಬೇಜಾರಾಗೋಯ್ತು ಸಾಯಂಕಾಲ ನನಗೆ. ಏನೂ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಈ ರೀತಿ ತೊಗೊಂಡೆ. ಏನು ಅವಲಕ್ಕಿ ಅದೆಲ್ಲ ಹಾಕಿಬಿಟ್ಟು ಮಾಡಿರೋಂಥ ರಸಾಯನನೇ ತೊಗೊಂಡೆ. ಇದಾಗಿತ್ತಪ್ಪ ಇವತ್ತಿನ ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.